ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಇವತ್ತು ಗುರುವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಏನೇ ತಪ್ಪಿದ್ರು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ತಪ್ಪು ಸರಿ ಯಾವುದೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಾಗುತ್ತೆ. ಎಲ್ಲರೂ ತುಂಬಾ ಚೆನ್ನಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಳಜಾ ಅಡುಗೆ ಮನೆ ಚಾನಲ್ ಅಂತ ಇದೆ, ಅದಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ಯಾವ ತರ ಸಪೋರ್ಟ್ ಮಾಡ್ತಿದ್ದೀರಾ, ಪ್ಲೀಸ್ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಖಂಡಿತ ನಮ್ಗೆ ಬೇಕು. ಥ್ಯಾಂಕ್ ಯು ಎಲ್ಲರಿಗೂ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ.
ನೋಡಿ ಕಾಫಿ ರೆಡಿ. ಬ್ರೂ ಕಾಫಿ ಮಾಡಿದ್ದೀನಿ. ನಾನಂತೂ ಕುಡಿಯಲ್ಲ, ಯಾವತ್ತೂ ಕುಡಿಯಲ್ಲ. ಯಾಕೆ ಕುಡಿಯಲ್ಲ ಅಂದರೆ ನನಗೆ ತುಂಬ ತಲೆನೋವು ಬರುತ್ತೆ ಕಾಫಿ ಕುಡಿದ್ರೆ, ಆಗ ಕುಡಿಯಲ್ಲ. ಆದರೆ ಕಾಫಿ ಅಂದರೆ ತುಂಬ ಇಷ್ಟ ನನಗೆ. ಅದ್ರ ಸ್ಮೆಲ್ ಆಗಲಿ, ಕಾಫಿ ಕುಡಿಯೋದಾಗಲಿ ತುಂಬ ಇಷ್ಟ. ಆದರೆ ಏನು ಮಾಡೋದು, ತಲೆನೋವು ಬರುತ್ತೆ. ಆದ್ರೂ ಇವತ್ತು ಕುಡಿತಾ ಇದ್ದೀನಿ. ಅದೇನಾಗುತ್ತೋ ನೋಡೋಣ. ಪೇಷಂಟ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಕಾಫಿ ಕುಡಿದ್ಮೇಲೆ ಪಕ್ಕ ನಾನು ಪೇಷಂಟೇ. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಕಾಫಿ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಕಾಫಿ ಕುಡಿತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆಹಾ, ಸೂಪರ್. ತುಂಬಾ ಇಷ್ಟ ನನಗೆ ಕಾಫಿ. ಆದ್ರೆ ಏನ್ ಮಾಡೋದು, ತಲೆನೋವು ಬರುತ್ತೆ. ಮಾಡ್ರಿ. ಪೂಜೆ ಎಲ್ಲ ಮುಗೀತು. ಎಲ್ಲಿ ದೇವ್ರು ಕಾಣಿಸ್ತಾ ಇದ್ದಾರ? ಇಲ್ಲಿ ಇಲ್ಲಿ ಮತ್ತೆ ಮೇಲೆ ಪೂಜೆ ಎಲ್ಲ ಮುಗ್ದಿದೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೆಲ್ಲ ನಾನು ಪ್ರತಿ ಗುರುವಾರನೂ ಹೋಗ್ತೀನಿ. ಇವಾಗಲೂ ಕೂಡ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ದೊಡ್ಡ ಭಾಗ್ಯ ನಾನು ಮಾತ್ರ ಹೋಗ್ತಾ ಇದ್ದೀನಿ. ಅಭಿ ಹೋಗ್ಬಿಟ್ಟಿದ್ದಾನೆ ಇವಾಗ ಮುಂದೆ. ಕುಳ್ಳಿ ಭಾಗ್ಯ ಬರಲ್ಲ, ಸಾರಿ ಚಿಕ್ಕ ಭಾಗ್ಯ. ಅವಳಿಗೆ ಕುಳ್ಳಿ ಭಾಗ್ಯ ಅದನ್ನು ಅದೇ ರೂಢಿ ಆಯಿತು. ಈ ಚಿಕ್ಕ ಭಾಗ್ಯ ಬರಲ್ಲ, ಇವಳು ಮನೆಯಲ್ಲೇ ಇರ್ತಾಳೆ. ನಾನು ದೊಡ್ಡ ಭಾಗ್ಯ ಹೋಗ್ತಾ ಇದ್ದೀವಿ. ನಾನು ಸೀರೆ ಉಟ್ಕೊಂಡಿದ್ದೀನಿ, ಭಾಗ್ಯ ಹಾಕ್ಕೊಂಡಿದ್ದಾಳೆ. ಈ ಭಾಗ್ಯ ಬರಬೇಕು ಅಂತ ರೆಡಿ ಆದ್ಲು, ಆದರೂ ಗೊತ್ತಿಲ್ಲ, ಕ್ಯಾನ್ಸಲ್ ಆಯಿತು. ನೋಡಿ, ನನಗೆ ದುಡ್ಡು ಕೊಡೋ ಯಜಮಾನ್ತಿ ಇವಳೆ. 10 ರೂಪಾಯಿ ಕೊಟ್ಟೆ, 5 ರೂಪಾಯಿ ಕೊಟ್ಟೆ, 20 ರೂಪಾಯಿ ಕೊಟ್ಟೆ ಮಾಡ್ತಾಳೆ. ನಾನು ಏನು ಮಾಡೋದು? ಇವಳು ಮನೆ ಯಜಮಾನ್ತಿ, ನಾನು ಕೆಲಸದವಳು ಅಷ್ಟೇ. ನೋಡಿ, ಇದು ಬೇರೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಭಾಗ್ಯ. ನೋಡಿ, ಭಾರಿ ಕಿಲಾಡಿ ಭಾಗ್ಯ ಅವಳು. ಬಾಯ್ ಬಾಯ್ ಎಲ್ಲರಿಗೂ ಇಲ್ಲ, ಭಾಗ್ಯನ ಮಾತ್ರ. ಭಾಗ್ಯ ಮನೇಲಿ ಇರ್ತಾಳೆ. ನಾವು ಹೋಗ್ತಾ ಇದ್ದೀವಿ, ಹಾಗೆ ಬಾಯ್ ಬಾಯ್ ಹೇಳಿದೆ. ನಾವು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇಬ್ಬರೇ ಹೋಗ್ತಾ ಇದ್ದೀವಿ. ಎಷ್ಟು ಜನ? ಭಾಗ್ಯ, ಸಿದ್ಧಾರ್ಥ, ಅಭಿ 3 ಜನ ಮಿಸ್ಸು. ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಇವಾಗ ಒಂದು ದಿವಸ ಸಿದ್ಧಾರ್ಥ ಹೋದ, ಇನ್ನು ಇವತ್ತು ನಾಳೆ ಅಭಿ ಇವಳು ಹೋಗ್ತಾರೆ. ಉಳಿಯೋದು ಬಾಕಿ ನಾನು, ಭಾಗ್ಯ ಇಬ್ಬರೇ. ಚಿಕ್ಕ ಭಾಗ್ಯ. ಇವ್ರು ಚಿಕ್ಕಪ್ಪ ಇರ್ತಾನೆ, ಮನೆಯಲ್ಲಿ ಇರಲ್ಲ, ಆಚೆ ಕಡೆ ಹೋಗ್ತಾ ಇರ್ತಾರೆ. ನಾನು ಭಾಗ್ಯ ಇಬ್ಬರೇ. ಏನು ಭಾಗ್ಯ ಏನು ಸ್ಕೂಲಿಗೆ ಹೋಗ್ತಾಳೆ, ನಾನು ಒಬ್ಬಳೇ ಇರೋದು ಮನೆಯಲ್ಲಷ್ಟೇ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಬಾಬಾ ಹತ್ರ ಹೋಗೋಣ ಬೇಗ ಬೇಗ. ಆನ್ ಮಾಡಿ.
ಭಾಗವಕ್ಕ ಊರಿಗೆ ಹೋಗ್ತಿದ್ದಾಳೆ. ಅದಕ್ಕೋಸ್ಕರ ಅಮ್ಮ ಅವ್ರದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಅಮ್ಮ ಇಲ್ಲಿ ಬಟ್ಟೆ ಪ್ಯಾಕ್ ಮಾಡ್ತವ್ರೆ, ಅಲ್ಲಿ ಭಾಗವಕ್ಕ ಅವಳದು ಬುಕ್ಸ್ ಎಲ್ಲ ತಗೊಂಡು ರೆಡಿ ಮಾಡ್ಕೊತಿದ್ದಾಳೆ. ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಇದೇ ಥರ ನನಗೆ